ನಮಸ್ಕಾರ ಎನ್ರಿ ಮೀಡಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿದ್ಯಾ ಮಲ್ನಾಡ್. PUC ಪಾಸ್ ಆಗಿ ಸಿಇಟಿನ ಸಖತ್ತಾಗಿ ಬರೆದು ಎಂಜಿನಿಯರಿಂಗ್ ಸೀಟ್ ತಗೊಳ್ಬೇಕು ಅಂತ ಕನಸು ಕಾಣ್ತಾ ಇದ್ದವನಿಗೆ ಜನಿವಾರ ಮೂಗುದಾರ ಹಾಕಿದ್ದಂತಹ ಕಥೆಯೊಂದಿಗೆ ಇವತ್ತಿನ ಚರ್ಚೆನ ಆರಂಭ ಮಾಡೋಣ. ಪ್ರಶ್ನೆ, ಸಿಇಟಿ ಎಕ್ಸಾಮ್ಗೆ ಜನಿವಾರ ಹಾಕುವಂಗಿಲ್ವಾ? ಜನಿವಾರ ಹಾಕಿದ್ರೆ ಯಾವುದೇ ರೀತಿಯ ಎಕ್ಸಾಮ್ ಅನ್ನ ಬರ್ಸಲ್ವಾ? ಜನಿವಾರ ಹಾಕೋದೇ ದೊಡ್ಡ ಪ್ರಮಾದವಾ? ಯಾಕೆ ಜನಿವಾರ ಹಾಕಿದ್ದಕ್ಕೆ ಆ ಹುಡುಗನನ್ನ ಹೊರಗಿಟ್ರು? ಅದನ್ನೇ ಕೇಳಿದ್ದು, ಜನಿವಾರ ಹಾಕೋದು ಪ್ರಮಾದವಾ ಅಂತ. ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ರಾಜ್ಯದೆಲ್ಲೆಡೆ ಬಿಸಿ ಬಿಸಿ ಚರ್ಚೆ ಆಗ್ತಾ ಇರುವಂತದ್ದು ಜನಿವಾರ ಹಾಕಿದಂತಹ ಹುಡುಗನಿಗೆ ಮನೆಗೆ ಕಳಿಸಿದಂತಹ ಕತೆ, ಎಕ್ಸಾಮ್ಗೆ ಕೂರಿಸದಲ್ಲೇ ಇದ್ದಂತಹ ಕಥೆ. ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ ಜನಿವಾರ ಪ್ರಹಾರ. ನಾನು ವಿದ್ಯಾ ಮಲ್ನಾಡ್. ಜನಿವಾರ ಪ್ರಹಾರ. ಜನಿವಾರ ಹಾಕಿದ್ದೇ ದೊಡ್ಡ ತಪ್ಪ? ಅಷ್ಟೊಂದು ದೊಡ್ಡ ಪ್ರಮಾದವಾ? ಆ ಹುಡುಗ ನೂರಾರು ಕನ್ಸು ಕಟ್ಕೊಂಡು ಎಂಜಿನಿಯರಿಂಗ್ ಮಾಡ್ತೀನಿ, ಸೀಟನ್ನು ತಗೊಳ್ತೀನಿ, ನನ್ನ ತಂದೆ ತಾಯಿಗಂತೂ ಅಷ್ಟೊಂದು ದುಡ್ಡನ್ನು ಕೊಟ್ಟು ಓದಿಸುವಂತಹ ಶಕ್ತಿ ಇಲ್ಲ, ಎಕ್ಸಾಮ್ ಬರೆದು ನಾ ಸೀಟನ್ನು ದಕ್ಕಿಸ್ಕೊಳ್ತೀನಿ ಅಂತ ಬಹಳ ಆಸೆ ಕಂಗಳಿಂದ ಹೋದಾತ ಮನೆಗೆ ವಾಪಸ್ ಬಂದ್ಬಿಟ್ಟ. ಕಾರಣ, ಆತ ಹಾಕಿದ್ದ ಜನಿವಾರ ಬಿಚ್ಚಲಿಲ್ಲ ಅನ್ನೋ ಕಾರಣಕ್ಕೆ. ರಾಜ್ಯಾದ್ಯಂತ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಸಿ ಬಿಸಿ ಚರ್ಚೆಗಳಾಗ್ತಾ ಇದೆ, ವಾಗ್ಯುದ್ಧಗಳಾಗ್ತಾ ಇದೆ. ಜನಿವಾರ ಹಾಕಿದ್ದೇ ತಪ್ಪಾಯ್ತಾ? ಹಾಗಾದ್ರೆ ಎಲ್ಲಿ ಘಟನೆ ನಡೀತು? ಇನ್ಸಿಡೆಂಟ್ ನಡೆದಿದ್ದು ಎಲ್ಲಿ, ಯಾಕಾಯ್ತು ಮತ್ತು ಯಾವಾಗ ಆಯ್ತು? ಆತ ಯಾರು? ಈಗ ಆತನ ಪರಿಸ್ಥಿತಿ ಏನು? ಮುಂದಕ್ಕೆ ಆತ ಏನ್ ಮಾಡಬೇಕು? ಇದೆಲ್ಲದರ ಬಗ್ಗೆ ಸುದೀರ್ಘವಾಗಿ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಈ ಒಂದು ಸ್ಟೋರಿಗೆ ಸಂಬಂಧಪಟ್ಟಂತೆ ಒಂದು ಅದ್ಭುತವಾದಂತಹ ರಿಪೋರ್ಟ್ ಇದೆ, ನೋಡ್ತಾ ಹೋಗೋಣ. ಸಿಇಟಿ ಪರೀಕ್ಷೆಗಳು ಶುರುವಾಗಿವೆ. ಆದರೆ ಎಂದಿನಂತೆ ಈ ಬಾರಿಯೂ ಗೊಂದಲವೋ ಗೊಂದಲ. ಸಿಇಟಿ ಪರೀಕ್ಷೆ ಬರೆಯುವುದಕ್ಕೆ ಹೋಗೋರಿಗೆ ಒಂದಷ್ಟು ರೂಲ್ಸ್ ಇವೆ. ಆದರೆ ಈ ಬಾರಿ ಸಿಇಟಿಗಿಂತ ಜನಿವಾರ ಕಾಂಟ್ರೋವರ್ಸಿ ಮಾಡಿದೆ. ಸಿಇಟಿ ಪರೀಕ್ಷಾ ಕೇಂದ್ರಕ್ಕೆ ಜನಿವಾರಕ್ಕೂ ನೋ ಎಂಟ್ರಿ. ಶಿವಮೊಗ್ಗ, ಬೀದರ್ನಲ್ಲಿ ಸಿಇಟಿ ಕಾಂಟ್ರವರ್ಸಿ. ಜನಿವಾರದಿಂದ ಕಾಪಿ ಮಾಡ್ತಾರಾ? ಜನಿವಾರದಿಂದ ಸಾಯೋಕೆ ಸಾಧ್ಯನಾ? ಎರಡು ಕಡೆ ಈ ಘಟನೆ ನಡೆದಿವೆ. ಒಂದು ಶಿವಮೊಗ್ಗದಲ್ಲಿ, ಇನ್ನೊಂದು ಬೀದರ್ನಲ್ಲಿ. ಸಿಇಟಿ ಪರೀಕ್ಷಾ ಕೇಂದ್ರಕ್ಕೆ ಬರುವಾಗ ವಿದ್ಯಾರ್ಥಿಗಳ ಕೈಲಿ ಕಟ್ಟಿದ್ದ ಗಾಯತ್ರಿ ದೀಕ್ಷೆದಾರ ಮತ್ತು ಜನಿವಾರವನ್ನ ತೆಗೆಸಿರೋದು ವಿವಾದಕ್ಕೆ ಕಾರಣವಾಗಿದೆ. ರುದ್ರಾಕ್ಷಿ ಮಾಲೆಯನ್ನು ಕೂಡ ತೆಗೆಸಲಾಗಿದೆ. ಶಿವಮೊಗ್ಗದಲ್ಲಿ ಪೊಲೀಸರು ಕೂಡ ಮಧ್ಯ ಪ್ರವೇಶ ಮಾಡಿ ಪೋಷಕರನ್ನ ಸಮಾಧಾನ ಪಡಿಸಿದ್ದಾರೆ. ಎಲ್ಲಿ ತನಕ ಕಣ್ಣು ಮುಚ್ಕೊಂಡು ಬಾಯಿ ಮುಚ್ಕೊಂಡಿರ್ತೀವಿ, ಹಿಂಗೆ ಆಗೋದ್ರಿ ಇದು ಸಮಾಜದ ಹಣೆ ಬಾರಲ್ಲ. ಇಷ್ಟು ಸರ್ಕಾರದ ವಿರುದ್ಧ ಬ್ರಾಹ್ಮಣರ ಆಕ್ರೋಶ. ಶಿವಮೊಗ್ಗದಲ್ಲಿ ಒಟ್ಟು 3 ವಿದ್ಯಾರ್ಥಿಗಳಲ್ಲಿ ಒಬ್ಬ ವಿದ್ಯಾರ್ಥಿ ವಿರೋಧಿಸಿದ್ದಾರೆ. ವಿರೋಧ ವ್ಯಕ್ತಪಡಿಸಿದ ವಿದ್ಯಾರ್ಥಿಗಳ ಜನಿವಾರವನ್ನ ಕತ್ತರಿಸಿ ಕಸದ ಬುಟ್ಟಿಗೆ ಹಾಕಲಾಗಿದ್ದರೆ, ವಿರೋಧಿಸದ ವಿದ್ಯಾರ್ಥಿ ಪರೀಕ್ಷೆ ಬರೆದಿದ್ದಾರಂತೆ. ಮಾಜಿ ಶಾಸಕ ಪ್ರಸನ್ನ ಕುಮಾರ್ ನೇತೃತ್ವದಲ್ಲಿ ಬ್ರಾಹ್ಮಣ ಸಂಘಟನೆಗಳು ಜಿಲ್ಲಾಧಿಕಾರಿಗೆ ದೂರು ನೀಡಿವೆ. ಧರ್ಮದ ಒಂದು ಶ್ರದ್ಧಾ ಬಿಂದು ಅದ್ರ ಮೇಲೆ ಅವನಿಗೆ ಅಟ್ಯಾಕ್ ಮಾಡ್ತಾನೆ ಅಂದ್ರೆ ಅಲ್ಲಿಗೆ ಬಿಡೋದು ಬೇಡ. ಫಿಸಿಕ್ಸ್, ಕೆಮಿಸ್ಟ್ರಿಗೆ ಓಕೆ, ಗಣಿತಕ್ಕೆ ಜನಿವಾರ ಪ್ರಾಬ್ಲಮ್ ಅಂತ ಬೀದರ್ನಲ್ಲಿ ಸುಚಿವ್ರತ್ ಅನ್ನೋ ವಿದ್ಯಾರ್ಥಿಯ ಕಥೆಯೇ ಬೇರೆ. ಆ ವಿದ್ಯಾರ್ಥಿಗೆ ಫಿಸಿಕ್ಸ್, ಕೆಮಿಸ್ಟ್ರಿ ಪರೀಕ್ಷೆಗೆ ಜನಿವಾರ ಹಾಕಿಕೊಳ್ಳೋಕೆ ಬಿಟ್ಟಿದ್ದವರು ಗಣಿತ ಪರೀಕ್ಷೆಗೆ ಜನಿವಾರ ತೆಗೆದರಷ್ಟೇ ಎಕ್ಸಾಮ್ ಎಂದು ಹೇಳಿದ್ದಾರೆ. ಫಿಸಿಕ್ಸ್ ಕೆಮಿಸ್ಟ್ರಿ ಹಿಂಗೆ ಕೊಟ್ಟರು, ಹಿಂಗೆ ಸಡನ್ಲಿ ಮ್ಯಾಥ್ಸಿಗೆ ಹಿಂಗೆ ನೋಡಿ ನೀವು ಕಟ್ ಮಾಡ್ಕೊಂಡು ಬೈಲೋರು ನಿಮಗೆ ಎಕ್ಸಾಮ್ ಕೊಡಲ್ಲ ಅಂತಂದ್ರೆ ಇದೇ ಇರಲ್ಲ ಸರ್. ಎಷ್ಟರ ಮಟ್ಟಿಗೆ ಎಂದರೆ, ನೀವು ಜನಿವಾರವನ್ನ ಬೇಕಾದ್ರೆ ಚೆಕ್ ಮಾಡಿ, ಆಮೇಲೆ ಪರೀಕ್ಷೆ ಬರೆಯುವುದಕ್ಕೆ ಬಿಡಿ ಎಂದು ಬೇಡಿಕೊಂಡರೂ ಬಿಡಲಿಲ್ಲವಂತೆ. ಜನಿವಾರಕ್ಕೋಸ್ಕರ ಅಲವ್ ಇಲ್ಲ, ಇದು ಕಟ್ ಮಾಡ್ಕೊಂಡು ಬಾ ಅಂತಂದ್ರೆ ಅವರು. ನಂದು ಹಿಂಗೆ ಬ್ರಾಹ್ಮಣ ಸಮಾಜದಲ್ಲಿ ಇದು ಹಿಂಗೆ ಜನಿವಾರ ಕಟ್ ಮಾಡ್ಕೊಂಡು ಬರ್ಲಿಕ್ಕೆ ಆಗಲ್ಲ ಅಂತಂದ್ರೆ
ನಾನಂದ ನೀವು ಫುಲ್ ಜನವರಿಗೆ ಚೆಕ್ ಮಾಡಿರಿ ಆಮೇಲೆ ನನಗೆ ಅಲೋ ಮಾಡಿರಿ ಅಂತಂದಾರೆ ಸರ್. ನನಗೆ ಎಷ್ಟು ರಿಕ್ವೆಸ್ಟ್ ಮಾಡ್ದೆ ಅವ್ರು ಅಂದ್ರೆ ಇನ್ನೂ ಮಾಡು ಕಟ್ ಮಾಡ್ಕೊಂಡು ಬೈಲು ನಿಮ್ಗೆ ಅಲವಿಲ್ಲ ಅಂತಂದ್ರಿ ರೀ. ಫುಲ್ 10:45-50 ತನಕ ಅಲ್ಲೇ ರಿಕ್ವೆಸ್ಟ್ ಮಾಡಿದಾರೆ ಸರ್. ಪೇಪರ್ ಟೈಮಿಂಗ್ ಆಗೋಯಿತು. ಅವ್ರಂದ್ರೆ ನೀವು ಇನ್ನೂ ಮಾಡ್ಕೊಳ್ಳಿ ತೆಕ್ಕೊಂಡು ಬೈಲು ಪೇಪರ್ ಕೊಡ್ಬೇಕು, ನಮಗೆ ಅದು ಸಂಬಂಧ ಇಲ್ಲ ಅಂತಂದ್ರಿ ಸರ್. ಈಗ ಮಗನ 1 ವರ್ಷದ ಪರಿಶ್ರಮ ವೇಸ್ಟ್ ಆಯ್ತು ಅಂತ ಪೋಷಕರು ಕಣ್ಣೀರಾಗ್ತಿದ್ದಾರೆ. ಅವರಿಗೂ ಕೂಡ ಹೀಗೆ ಕಾಯ್ತು ಅನ್ನೋದು ಅರ್ಥ ಆಗ್ಲಿಲ್ಲ. ರೂಲ್ಸ್ ಪ್ರಕಾರ ಜನಿವಾರ ತೆಗೆಸೋಕೆ ಅವಕಾಶಗಳೂ ಇಲ್ಲ. ಇಷ್ಟಕ್ಕೂ ಜನಿವಾರ ಹಾಕೊಳ್ಳೋದಿಕ್ಕೆ ಯಾಕೆ ಬಿಡ್ತಿಲ್ಲ ಅಂತ ಕೇಳಿದ್ರೆ ಪೊಲೀಸರು ಏನ್ ಹೇಳಿದ್ರಂತೆ ಗೊತ್ತಾ? ಪೊಲೀಸ್ನು ಅಂದ್ರಿ ಸರ್ ತೆಕ್ಕೊಂಡು ಬಾ. ಒಂದು ಪೊಲೀಸ್ ಇಷ್ಟ ಆದ್ರೂ ಅಂದ್ರಿ ನೀವು ಹಿಂಗೆ ಹಾಯ್ಕೊಂಡು ಬರ್ತೀವಿ ಮತ್ತು ಮ್ಯಾಲೆ ಹೋಗಿ ನಿಮಗೇನ ಪೇಪರ್ ಬರೀಲಿಕ್ಕಾಗಿಲ್ಲ, ನೀವು ಇದೇ ದಾರಲ್ಲಿ ಏನ ಕುದ್ಗಿ ಫಾಸ್ ಹಾಕೊಂಡ್ರೆ ನಮ್ಮ ಕಾಲೇಜ್ದವ್ರದ್ದು ರೆಸ್ಪಾನ್ಸಿಬಿಲಿಟಿ ಇರ್ತದೆ, ನಮ್ದು ಇದು ಬದನಾಮ್ ಆಗ್ತದೆ ಅಂತಂದ್ರು. ಇಂತಹ ಅನುಮಾನಗಳು ಇರ್ತವ ಅನ್ನೋ ಪ್ರಶ್ನೆಗಳ ಮಧ್ಯೆನೆ CET ಎಕ್ಸಾಮ್ಗೆ KEA ರೂಲ್ಸ್ ಏನ್ ಹೇಳುತ್ತೆ ಗೊತ್ತಾ? ವಿದ್ಯಾರ್ಥಿಗಳು ಫುಲ್ ಶರ್ಟ್ ಧರಿಸುವಂತಿಲ್ಲ. ಅರ್ಧ ತೋಳಿನ ಶರ್ಟ್ ಮಾತ್ರ ಧರಿಸಬೇಕು. ಟೀ ಶರ್ಟ್ ಅಥವಾ ಕಾಲರ್ ಇಲ್ಲದ ಶರ್ಟ್ ಧರಿಸಬಹುದು. ಕುರ್ತಾ, ಪೈಜಾಮಾ, ಜೀನ್ಸ್ ಪ್ಯಾಂಟ್ ಧರಿಸುವಂತಿಲ್ಲ. ಜೇಬು ಇಲ್ಲದ ಅಥವಾ ಕಮ್ಮಿ ಜೇಬು ಇರುವ ಪ್ಯಾಂಟ್ ಧರಿಸಬಹುದು. ಶೂಗಳು ನಿಷಿದ್ಧ. ಚಪ್ಪಲಿ ಅಥವಾ ಸ್ಯಾಂಡಲ್ ಧರಿಸಬಹುದು. ಲೋಹದ ಆಭರಣ, ಚೈನ್, ಉಂಗುರ, ಕಡಗ ಧರಿಸುವಂತಿಲ್ಲ. ಗಡಿಯಾರ, ಕ್ಯಾಪ್, ಮಾಸ್ಕ್ ನಿಷಿದ್ಧ. ವಿದ್ಯಾರ್ಥಿಗಳು ಫುಲ್ ಸ್ಲೀವ್ ಜಾಕೆಟ್ ಧರಿಸುವಂತಿಲ್ಲ. ವಿದ್ಯಾರ್ಥಿಗಳು ಅರ್ಧ ತೋಳಿನ ಬಟ್ಟೆ ಧರಿಸಬಹುದು. ಫುಲ್ ಓವರ್, ಸ್ವೆಟರ್, ಹಿಜಾಬ್, ಬುರ್ಖಾ ಧರಿಸುವಂತಿಲ್ಲ. ಜೀನ್ಸ್, ಕಸೂತಿ, ದೊಡ್ಡ ಬಟನ್ ಇರುವ ಬಟ್ಟೆ ನಿಷಿದ್ಧ. ಕೀಳು ಚಪ್ಪಲಿ, ಶೂಗೆ ಅವಕಾಶ ಇಲ್ಲ. ಚಪ್ಪಲಿ ಮಾತ್ರ. ಮಂಗಳಸೂತ್ರ, ಕಾಲುಂಗರಕ್ಕೆ ಮಾತ್ರ ಅವಕಾಶ. ಉಂಗುರ, ಕಡಗ, ಕಿವಿಯೋಲೆ, ಚೈನ್ ಇತ್ಯಾದಿ ಆಭರಣ ಧರಿಸುವಂತಿಲ್ಲ. ಇನ್ನು ಮೊಬೈಲ್ ಫೋನ್, ಇಯರ್ಫೋನ್, ಪೆನ್ ಡ್ರೈವ್, ಮೈಕ್ರೋಫೋನ್, ಬ್ಲೂಟೂತ್, ಆಡಿಯೋ ಗೆಜೆಟ್ಸ್ ಧರಿಸೋದಕ್ಕೂ ಅವಕಾಶ ಇಲ್ಲ. ಮೆಟಲ್ ಆಗಲಿ ಅಥವಾ ಕಲರ್ ನೀರಿನ ಬಾಟಲಿಯನ್ನಾಗಲಿ ಪರೀಕ್ಷಾ ಕೇಂದ್ರಕ್ಕೆ ತರುವಂತಿಲ್ಲ. ಪೆನ್ಸಿಲ್, ಪೇಪರ್, ಲಾಕ್ ಟೇಬಲ್, ಜಾಮಿಟ್ರಿ ಬಾಕ್ಸ್, ಟೋಪಿ, ಮಾಸ್ಕ್ ಕೂಡ ಹಾಕುವಂತಿಲ್ಲ. ಈ ಪಟ್ಟಿಯಲ್ಲಿ ಜನಿವಾರ ಇಲ್ಲ, ಶಿವದಾರಗಳೂ ಇಲ್ಲ. ಹೀಗಿದ್ದರೂ KEA ಭದ್ರತಾ ಸಿಬ್ಬಂದಿ ಈ ರೀತಿಯ ಪ್ರಮಾದ ಮಾಡಿದ್ದೇಕೆ ವಿವಾದವಂತೂ ಜೋರಾಗಿದೆ. ಬ್ಯೂರೋ ರಿಪೋರ್ಟ್, ಗ್ಯಾರಂಟಿ ನ್ಯೂಸ್. ಇನ್ನು ಈ ಘಟನೆ ಆಗ್ತಾ ಇದ್ದಂತೆ ತುಮಕೂರಿನ ಸಿದ್ಧಗಂಗಾ ಶ್ರೀಗಳು ಮಾತಾಡಿದ್ರು. ಅದೇ ರೀತಿಯಾಗಿ ಮಧು ಬಂಗಾರಪ್ಪ ಸಚಿವರು ಅವರು ಕೂಡ ಮಾತಾಡಿದ್ದಾರೆ. ಏನ್ ಹೇಳಿದ್ರು ಹಾಗಾದ್ರೆ ಮೊದಲು ಕೇಳ್ಕೊಬರೋಣ, ಆನಂತರ ಚರ್ಚೆ ಆರಂಭ ಮಾಡೋಣ. ಅವರು CET ನಿಯಮ ಏನು ಮಾಡ್ತಾರೋ ಅದನ್ನು ನಾವು ತಿಳ್ಕೊಬೇಕು ಮೊದಲು. ಈಗ ಅವರವರ ಧರ್ಮವನ್ನು ಆಚರಣೆ ಮಾಡೋದು ಪ್ರತಿಯೊಬ್ಬರಿಗೂ ಸರ್ಕಾರ ಅಲ್ಲ, ನಮ್ಮ ಸಂವಿಧಾನ ಕೊಟ್ಟಿದೆ. ಪ್ರತಿಯೊಬ್ಬರು ಯಾವುದೇ ಧರ್ಮವನ್ನು ಸ್ವೀಕರಿಸ್ಬೋದು, ನಂಬಿ ಬದುಕ್ಬೋದು, ನಂಬದೇನೋ ಬದುಕ್ಬೋದು, ಆಸ್ತಿಕರಾಗಿ ನಾಸ್ತಿಕರಾಗಿ ಯಾವುದೇ ರೀತಿ ಬದುಕಕ್ಕೂ ನಮ್ಮ ಸಂವಿಧಾನ ಪ್ರತಿಯೊಬ್ಬರಿಗೂ ಕೂಡ ಹಕ್ಕನ್ನು ಕೊಟ್ಟಿದೆ. ಅದು ಆದ್ದರಿಂದ ಅಂತಹ ಧಾರ್ಮಿಕ ಆಚರಣೆಗಳನ್ನು ಯಾರೇ ಮಾಡಿದ್ರೂ ಕೂಡ ಅದನ್ನು ಒಪ್ಪಬೇಕಾಗಿರುವಂಥದ್ದು. ಅದರಿಂದ ಸರ್ಕಾರ ಅದರ ಬಗ್ಗೆ ಕ್ರಮ ಕೈಗೊಂಡು ಯಾರೇ ಧಾರ್ಮಿಕ ಆಚರಣೆಗಳನ್ನು ಮಾಡಲಿ, ಆದರೆ ಅವರ ನಿಯಮಕ್ಕೆ ಮತ್ತು ಅವರಿಗೆ CETಯಿಂದ ತೊಂದರೆ CET ಮಾಡಬೇಕಾದ್ರೆ ಏನಾದರೂ ಗೊಂದಲ ಉಂಟಾಗೋದಾಗಲಿ ಮತ್ತು ಅದರ ಮೇಲೆ ಸಂಶಯ ಉಂಟಾಗುವಂಥ ಸ್ಥಿತಿ ಬರ್ತದೆ ಅನ್ನೋ ದೃಷ್ಟಿಯಿಂದ ಇನ್ನೇನು ಕ್ರಮಗಳನ್ನು ಕೈಗೊಳ್ತಾ ಇರ್ತಾರೆ. ಅದರಿಂದ ಅವುಗಳನ್ನು ಹೊರತುಪಡಿಸಿ ಇವತ್ತು ನೋಡಿ, ಈಗ ನೀವು ಹಂಗಂದರೆ ಒಂದು ಕೆಲಸ ಮಾಡ್ತಾರೆ, ಈಗ ನಾವು ಬುರ್ಕನೇ ಹಾಕೊಂಬರ್ತೀವಿ ಅಂತಾರೆ, ಯಾರು ಬರ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ. ಇವ್ರು ಇನ್ನೊಂದು ಹಾಕ್ಕೊಂಬರ್ತೀವಿ ಅಂತಾರೆ, ಒಬ್ಬೊಬ್ಬರು ಒಂದೊಂದು ಹಾಕ್ಕೊಂಬಂದಾಗ ಅವ್ರಿಗೆ ಗೊಂದಲ ಜಾಸ್ತಿ ಆಗುತ್ತೆ. ಈಗ ಅಧಿಕಾರಿಗಳು ಹೆಂಗೆ ಮಾಡಬೇಕು ಅನ್ನೋದೇ ಅರ್ಥವಾಗೋದಿಲ್ಲ. ಈಗ ಯಾರಿಗೆ ಒಬ್ರಿಗೆ ಬಿಡಬೇಕಾ, ಒಬ್ಬರು ತೆಗೋಬೇಕಾ, ಇದು ಭಾಳ ಪರಿಸ್ಥಿತಿ ಹೇಗೆ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದನ್ನು ಒಂದು ಕಮಿಟಿ ಮಾಡಿ, ಒಂದು ತಜ್ಞರ ಕಮಿಟಿಯನ್ನು ಮಾಡಿ ಹೇಗಿದ್ರ ಬಗ್ಗೆ ಒಂದು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅದನ್ನು ಸರ್ಕಾರ ನೇಮಿಸಿ ಅದನ್ನು ಕ್ರಮ ಕೈಗೊಳ್ಳಿ ಅಂತ ಹಾರೈಸ್ತೇನೆ. ಈ ಥರ ಯಾವುದೇ ಥರದ ನಿರ್ದೇಶನ ಯಾವುದೇ ಡಿಪಾರ್ಟ್ಮೆಂಟ್ ಅವರು ಕೂಡ ಕೊಡ್ತಕ್ಕಂಥದ್ದು ಅಧಿಕಾರನೂ ಇಲ್ಲ, ಆ ಥರ ಮಾಡೋದಕ್ಕೂ ಕೂಡ ಅವಕಾಶಗಳು ಕಾನೂನಲ್ಲಿಲ್ಲ ನನಗೆ ಗೊತ್ತಿರೋ ಪ್ರಕಾರ. ಈ ಥರ ಏನಾದ್ರು ನಡೆದಿದ್ರೆ ನಾನು ನನ್ನ ಡಿಪಾರ್ಟ್ಮೆಂಟ್ ಇಲ್ಲ ಅಂದ್ರೂ ಕೂಡ ನಾನು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಮಾತಾಡಿ, ಆಮೇಲೆ ನನ್ನ ಜಿಲ್ಲೆಯಲ್ಲೂ ಕೂಡ ಆಗಿರೋದ್ರಿಂದ ಅದನ್ನು ಅವ್ರ ವಿರುದ್ಧ ಕಠಿಣವಾಗಿರ್ತಕ್ಕಂಥ
ಏನೋ ಆ್ಯಕ್ಷನ್ನ ತಗೊಳ್ತಕ್ಕಂಥದ್ದನ್ನು ನಾನು ಇಮಿಡಿಯೇಟಾಗಿ ನಾನು ಹೇಳ್ತಕ್ಕಂಥದ್ದು ಮಾಡ್ತೀನಿ. ಯಾಕಂದ್ರೆ ದಿಸ್ ಇಸ್ ನಾಟ್ ಅಲೌಡ್. ಯಾಕೆಂದ್ರೆ ಮಕ್ಕಳು ಇದ್ರೊಳಗೆ ನೀವು ಈ ಥರ ಮಾಡ್ಕೊಂಡು ಕೂತ್ಕೊಂಡ್ರೆ ಎಷ್ಟೊಂದು ಸತಿ ನಾವು ಈ ವಿಚಾರಗಳು ಬಂದಾಗ ಭಾಳ ಸೆನ್ಸಿಟಿವ್ ಇರ್ತದೆ. ಯಾವತ್ತೂ ಕೂಡ ಜಾತಿ ಓಕೆ, ಈ ಧರ್ಮ ಸೂಚಕ ಅಂತ ಕರೆಸ್ಕೊಳ್ಳುವ ಜನಿವಾರವೇ ಧರ್ಮ ಸಂಕಟದಲ್ಲಿ ಆ ವಿದ್ಯಾರ್ಥಿನ ಸಿಗಾಕಿಸ್ಬಿಡ್ತಲ್ಲ ಅನ್ನುವಂಥದ್ದು ಪ್ರಶ್ನೆ. ಬನ್ನಿ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಆ ಹುಡುಗ ಮಾಡಿದ್ದು ಸರಿಯಾ ಅಥವಾ ಅಧಿಕಾರಿ ಮಾಡಿದ್ದು ಸರಿಯಾ? ಈಗ ಮುಂದಕ್ಕೆ ಆತನಿಗೆ ನ್ಯಾಯ ಒದಗಿಸೋದು ಹೇಗೆ ಮತ್ತು ಯಾರು? ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ನಮ್ಮ ಜೊತೆ ಗೆಸ್ಟ್ಗಳು ಕೂಡ ಇದ್ದಾರೆ. ಡಾಕ್ಟರ್ ಸುರೇಶ್, ಅರ್ಚಕರು, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಿಮಗೆ ಏನೋ ಕೊಟ್ಟೆಪ್ಪ ಮರಾಡಿ ಅಂತ ವಿದ್ಯಾರ್ಥಿ, ಅವರು ಕೂಡ ಜಾಯ್ನ್ ಆಗಿದ್ದಾರೆ. ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಬಸವರಾಜ್ ಎಸ್, ಇವರು ಕೂಡ ಸ್ಟೂಡೆಂಟ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸಾಮಾಜಿಕ ಕಾರ್ಯಕರ್ತ ಅರುಣ್ ಪರಮೇಶ್ವರ್ ಕೂಡ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಾನು ಮೊದಲಿಗೆ ನಿಮ್ಮನ್ನೇ ಕೇಳ್ತೀನಿ, ಈ ಘಟನೆ ನಿಮ್ಮ ಗಮನಕ್ಕೆ ಬಂದಿರುತ್ತೆ, ಏನು ಅನ್ನಿಸ್ತು ನಿಮಗೆ ಇದನ್ನು ನೋಡಿದ ತಕ್ಷಣ? ಶ್ರೀ ಗುರುಭ್ಯೋ ನಮಃ, ಹರಿ ಓಂ. ಇದು ಒಂದು ಗುರುಕುಲ. ಅಲ್ಲಿ CET ಪರೀಕ್ಷೆ ಅಂದ್ಕೊಳ್ಳಿ ನಮ್ಗೆ ಗಮನಕ್ಕೆ ಬರೋದು ಗುರುಕುಲ ಅಂತ. ಅಲ್ಲಿ ನಡೆದಿರ್ತಕ್ಕಂಥದ್ದು ಯಾರು ಅಜ್ಞಾನಿಗಳು ಮಾಡಿರ್ತಕ್ಕಂಥ ಕರ್ತವ್ಯ ಇದು ಅಂತ. ಗುರುಗಳು ಅಂದರೆ ಯಾರು ಜ್ಞಾನಕ್ಕೆ ಪೂಜ್ಯನಾಗಿರಬೇಕು, ಅನುಮಾನ ಅರಸವನು ಗುರು ಅಂತೀವಿ. ಅಂತಹ ಗುರುಸ್ಥಾನದಲ್ಲಿ ಜನಿವಾರದ ಅವಶ್ಯಕತೆ ಏನು, ಜನಿವಾರ ಯಾಕೆ ಬೇಕು, ಜನಿವಾರ ಯಾಕೆ ಹಾಕಿದನವನು ಅನ್ನೋ ಒಂದು ಪರಿಜ್ಞಾನ ಇಲ್ಲದ ಮೇಲೆ ಅವರು ಆ ಗುರುವಿನ ಸ್ಥಾನಕ್ಕೆ ಅಥವಾ ಅಲ್ಲಿರ್ತಕ್ಕಂಥ ಒಂದು ಆ ಸ್ಥಳಕ್ಕೆ ಅವರು ಅನರ್ಹರು ಅಂತ ನಮಗೆ ಅನಿಸ್ತದೆ. ಮೊದಲದಾಗಿ ಜನಿವಾರವನ್ನು ಹಾಕುವುದೇ ವಿದ್ಯೆಗೆ ಬೇಕಾಗಿರತಕ್ಕಂಥ ಶ್ರದ್ಧಾ, ಮೇಧ, ಏನು ಭಕ್ತಿ, ಪ್ರಜ್ಞಾ, ಮೇಧ, ಶಕ್ತಿ, ಈ 3 ತ್ರಯಗಳು. ಪ್ರಜ್ಞೆ ಬೇಕು, ಶ್ರದ್ಧಾ ಬೇಕು, ಮೇಧ ಬೇಕು. ಇದು ಯಾವತ್ತೂ ನಿನಗೆ ಸ್ಥಿರವಾಗಿರಲಿ ಅಂತೇಳಿ ಅದರ ಸಂಕೇತವಾಗಿ ಶ್ರದ್ಧಾ ಭಕ್ತಿಯನ್ನು ಇಟ್ಟುಕೊಂಡು ವಿದ್ಯೆಯನ್ನು ಕಲಿಯ ಅಂತ ಹೇಳಿ ಆ ಜನಿವಾರವನ್ನು ಹಾಕಿರ್ತಾರೆ. ಅಂತಹ ಜನಿವಾರವನ್ನು ವಿದ್ಯಾಸ್ಥಳದಲ್ಲಿ, ವಿದ್ಯಾನಿಲಯದಲ್ಲಿ ಅದನ್ನು ತೆಗೆಸ್ತಾರೆ ಅಂದರೆ ವಿದ್ಯೆಗೆ ಎಲ್ಲಿದೆ ಗೌರವ ಅನ್ನೋದೊಂದು ಪ್ರಶ್ನೆ ಆಗ್ತದೆ. ಅದು ಅಜ್ಞಾನಿಗಳು ಮಾಡ್ತಕ್ಕಂಥ ಒಂದು ಕರ್ತವ್ಯ. ಅವರು ಅದು ಬೇಕಾದರೂ ಮಾಡಿರಲಿ ಅಥವಾ ಗೊತ್ತಿದ್ದೇ ಮಾಡಿರ್ಬೋದು, ಗೊತ್ತಿಲ್ಲದೆ ಮಾಡಿರ್ಬೋದು, ಅದು 2 ಪ್ರಶ್ನೆ. ಆದರೆ ಶಾಸ್ತ್ರ ಎರಡೂ ಒಂದೇ. ಯಾವಾಗ ನಾವು ಶಾಸ್ತ್ರವನ್ನು ಸರಿಯಾಗಿ ಬಳಸದೇ ಇದ್ದರೆ ಅದು ಶಾಸ್ತ್ರ ಅನ್ನೋದು ಶಸ್ತ್ರವಾಗಿ ಪರಿಣಮಿಸ್ಬಿಡ್ತದೆ ಅಂತ. ಶಾಸ್ತ್ರ ಎರಡೂ ಒಂದೇ. ಆದ್ದರಿಂದ ಅವರಿಗೆ ಅದ್ರ ಬಗ್ಗೆ ಅನುಮಾನ ಇದ್ದಾಗ ಅಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನು ಕೇಳಿ ಅವರು ಮಾಡ್ಕೋಬೋದಾಗಿತ್ತೆ ವಿನಃ ತಾನೇ ನಿರ್ಧಾರವನ್ನು ತಗೊಂಡು ಅಲ್ಲಿ ತನಕ ವಿದ್ಯಾರ್ಥಿಯ ಒಂದು ಭವಿಷ್ಯವನ್ನು ಹಾಳು ಮಾಡುವುದರ ಜೊತೆಯಲ್ಲಿ ಸಂಸ್ಕಾರದ, ಜನಿವಾರದ ಒಂದು ಬ್ರಹ್ಮಜ್ಞಾನವನ್ನು, ಉಪದೇಶವನ್ನು ಅವಮಾನ ಮಾಡಿರ್ತಕ್ಕಂಥ ಒಂದು ಹೀನ ಸ್ಥಿತಿ ಯಾವತ್ತೂ ಕೂಡ ಕಂಡಿಲ್ಲ, ಮುಂದೂ ಕಾಣೋದಿಲ್ಲ. ಓಕೆ, ಆದ್ದರಿಂದ ದಯಮಾಡಿ ಇದು ಏನಿದೆಯೋ ಅವ್ರಿಗೆ ಅಜ್ಞಾನಿಗಳಾಗಿದ್ದರೆ ಅವ್ರಿಗೆ ಜ್ಞಾನವನ್ನು ತುಂಬುವಂಥ ಕೆಲಸವನ್ನು ಮಾಡಬೇಕು ಅಂತ ನಮ್ಮ ಅಭಿಪ್ರಾಯ ಬರ್ತದೆ. ಎಸ್. ಇನ್ನು ಕೊಟ್ಟೆಪ್ಪ ಮರಾಡಿ, ಸ್ಟೂಡೆಂಟ್ ಆಗಿರೋದ್ರಿಂದ ನಾನು ನಿಮಗೆ ಪ್ರಶ್ನೆ ಕೇಳ್ತಾ ಇದ್ದೀನಿ. ಮೊದಲಿಗೆ ಏನು ಓದ್ತಾ ಇರೋದು ನೀವು? ಕಾನೂನು ವಿದ್ಯಾರ್ಥಿ. ಲಾ ಮಾಡ್ತಾ ಇದ್ದಾರೆ. ನಮ್ಗೆ ನಿಮ್ಮಂಥವ್ರೇ ಬೇಕಿತ್ತು. ಹೇಳಿ, ಈ ಘಟನೆ ನಿಮ್ಮ ಅಂದರೆ ನಿಮಗೆ ಗೊತ್ತಾದ ತಕ್ಷಣ ನಿಮಗೇನು ಅನ್ನಿಸ್ತು? ಮೊದಲನೇದಾಗಿ ಗ್ಯಾರಂಟಿ ನ್ಯೂಸ್ದಾಗೆ ಧನ್ಯವಾದ ಹೇಳ್ತೀನಿ ಅವಕಾಶ ಕೊಟ್ಟಿದ್ದಕ್ಕೆ. ಏನಾಗುತ್ತೆ, ಶುಚಿವ್ರತ್ ಕುಲಕರ್ಣಿ ಅನ್ನೋ ವಿದ್ಯಾರ್ಥಿ ಹಿಂದಿನ ದಿನ ಅಂದರೆ 16ನೇ ತಾರೀಕು ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಪತ್ರಿಕೆಯನ್ನು ಪರೀಕ್ಷೆಯನ್ನು ಆತ ಬರೀತಾನೆ. ಆದರೆ ಅವತ್ತು ಆ ವಿದ್ಯಾರ್ಥಿಗೆ ಜನಿವಾರದ ಪರೀಕ್ಷೆ ಆಗಲ್ಲ. ಆದರೆ ಮಾರನೇ ದಿನ ಅವತ್ತ ಮ್ಯಾಥಮೆಟಿಕ್ಸ್ ಪರೀಕ್ಷೆ, ಮ್ಯಾಥ್ಸ್ ಪರೀಕ್ಷೆ ಮೊದಲೇ 10:30ಗೆ ಬರೀಬೇಕಾದ್ರೆ ಆ ವಿದ್ಯಾರ್ಥಿಯನ್ನು ಕರೆಕ್ಟ್ ಟೈಮಿಗೆ ಹೋಗಿರ್ತಾನೆ. ಹೋದಾದ್ಮೇಲೆ ಅವನಿಗೆ ಚೆಕ್ ಮಾಡಕ್ಕೆ ಬರ್ತಾರೆ ಅಲ್ಲಿ ಆ ಸಿಬ್ಬಂದಿಗಳು. ಚೆಕ್ ಮಾಡಿದಾಗ ಏನು ಹೇಳ್ತಾರೆ, ನೀನು ಜನಿವಾರ ಹಾಕಿದ್ಯಾ, ನೀನು ಪರೀಕ್ಷೆ ಬರೆಯೋ ಆಗಿಲ್ಲ ಅಂತ ಹೇಳ್ತಾರೆ. ಯಾಕೆ ನಾನು ಜನಿವಾರ ಹಾಕಿದ್ದೀನಿ, ನಾನು ಯಾಕೆ ಪರೀಕ್ಷೆ ಬರೀಬಾರ್ದು ಅಂದರೆ, ಇಲ್ಲ ನೀನು ಒಳಗಡೆ ಹಾಕೊಂಡು ಹೋಗೋ ರೂಲ್ಸ್ ಇಲ್ಲ, ಅದಕ್ಕೆ ನೀನು ಒಳಗಡೆ ಹೋಗಿ ಬಿಡಲ್ಲ ನಾವು ಅಂದಾಗ, ಇಲ್ಲ ನಾವು ಹಾಲ್ ಟಿಕೆಟ್ ತೋರಿಸ್ತಾನೆ. ಹಾಲ್ ಟಿಕೆಟ್ ತೋರಿಸಿ ಹೇಳ್ತಾನೆ, ಇದರಲ್ಲಿ ಎಲ್ಲಿದೆ ಜನಿವಾರ ಹಾಕ್ಕೊಂಡ್ರೆ ಒಳಗಡೆ ಬಿಡೋ ಹಾಗಿಲ್ಲ ಅಂತ ಎಲ್ಲಿದೆ ರೂಲ್ಸ್ ತೋರಿಸಿ ನಾನು ನಿಮ್ಮ ಮಾತನ್ನು ನಾನು ಒಪ್ತೀನಿ ಅಂತ ಹೇಳ್ತಾನೆ. ಆದ್ರೆ ಅವ್ರು ಹೇಳ್ತಾರೆ ಹಾಗೆಲ್ಲ ಇಲ್ಲ, ಅದು ನಿನ್ನೆ ನಾವು ಚೆಕ್ ಮಾಡಿದ್ವಿ, ನಿನ್ನೆ ಚೆಕ್ ಮಾಡಿದಾಗ ಇದಾಗಿಲ್ಲ, ಇವತ್ತು ಚೆಕ್ ಮಾಡಿದ್ವಿ, ಇವತ್ತು ನಿನ್ನ ಬಿಡಲ್ಲ. ಹಂಗಂದ್ರೆ ಸೈಡರ್ ಒಬ್ಬ ಪೊಲೀಸ್ ಅಧಿಕಾರಿ ಅಥವಾ ಸಿಬ್ಬಂದಿ ಒಬ್ರು ಹೇಳ್ತಾರಂತೆ, ನೀನು ಒಳಗಡೆ ಜನಿವಾರ ಹಾಕೊಂಡು ನೀನು ಹಾಕೊಂಡ್ರೆ ನಾವೇನ್ ಮಾಡೋಕ್ಕಾಗುತ್ತೆ, ಅದಕ್ಕೆ ಯಾರು ಹೊಣೆ ಅಂತೇಳಿ ಪ್ರಶ್ನೆ ಮಾಡ್ತಾರೆ. ಅಂದ್ರೆ ಎಷ್ಟು ಉಡಾಫಿಯ ಪ್ರಶ್ನೆಗಳನ್ನ ಕೇಳ್ತಾರೆ. ಯಾರು ಜನಿವಾರವನ್ನ ನಂಬಿರ್ತಕ್ಕಂಥ ಸಮುದಾಯ ಇರುತ್ತೋ, ಆ ಆಚರಣೆಯನ್ನ ಪಾಲಿಸ್ತಾ ಇರುತ್ತೋ, ಅಸ್ಮಿತೆ ಇರುತ್ತೋ ಆ ಆ ಸಮುದಾಯದ್ದು, ಅವ್ರಿಗೆ ಅಪಮಾನ ಮಾಡ್ದಂಗಲ್ವಾ, ಅವ್ರ ಸಮುದಾಯಕ್ಕೆ ನಾವು ಏನು ಅಗೌರವ ತೋರಿಸ್ದಂಗ ಆಗಲ್ವಾ. ಇಲ್ಲಿ ಆ ಸಿಬ್ಬಂದಿ ಏನಿದೆಯೋ ನಿನ್ನೆ ಮಾಡಿದಾಗ ಆ ಸಿಬ್ಬಂದಿಗೆ ನಿನ್ನೆ ಆ ಥರದ ಪ್ರಶ್ನೆಗಳು ಬಂದಿಲ್ಲ, ಆ ಥರ ಚೆಕ್ ಮಾಡೋ ನೆನಪು ಬಂದಿಲ್ಲ, ಇವತ್ತು ಬಂದಿದೆ ಅಂದರೆ ಇಲ್ಲಿ ನನಗನ್ಸೋ ಪ್ರಕಾರ ಉದ್ದೇಶಪೂರ್ವಕವಾಗಿ ಆ ವಿದ್ಯಾರ್ಥಿಗಳಿಗೆ ಬೇಕಂತಾನೆ ಚೆಕ್ ಮಾಡಬೇಕು, ಅಂತ ಸಮುದಾಯದ ವಿದ್ಯಾರ್ಥಿಗಳನ್ನ ಹಿಂದಿಡಬೇಕು, ಅಲ್ಲಿ ಅವರನ್ನ ವಂಚಿತರನ್ನಾಗಿ ಮಾಡಬೇಕು, ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋದು ನನ್ನ ಅನಿಸಿಕೆ ಆಗಿದೆ ಮೇಡಮ್. ಓಕೆ, ನಿಮ್ಮ ಅಭಿಪ್ರಾಯ?
ನನ್ನ ಅಭಿಪ್ರಾಯ ಅಂತ ಅಂದರೆ ಈಗ ಒಂದು ಸಮುದಾಯವನ್ನು ಒಂದು ಟಾರ್ಗೆಟ್ ಮಾಡುವಂಥದ್ದೇ ಮೊದಲು ತಪ್ಪು. ಈಗ ಏನು ಸಮ ಸಮಾಜ ನಿರ್ಮಾಣ ಅಥವಾ ಸಂವಿಧಾನವೇ ಅವಕಾಶ ರಿಲಿಜಿಯನ್ನ ಫಾಲೋ ಮಾಡೋಕ್ಕೆ ಅವಕಾಶ ಕೊಟ್ಟಿರ್ಬೇಕಾದ್ರೆ ತಡೆಯೋದಕ್ಕೆ ಇವ್ರು ಯಾರು? ಇವರು ನಿನ್ನೆ ಅವ್ರು ಹೇಳ್ದಂಗೆ ನಿನ್ನೆ ಬಿಟ್ಟಿದ್ದಾರೆ, ಇವತ್ತು ಬಿಟ್ಟಿಲ್ಲ ಅಂದರೆ ಇವರು ಪೂರ್ವಗ್ರಹದಿಂದ ಬಂದಿದ್ದಾರೆ. ಇವತ್ತು ಅವರು ಪೂರ್ವಗ್ರಹದಿಂದ ಬಂದು ಅವರನ್ನು ವಿದ್ಯಾರ್ಥಿನ ತಡೆದಿರೋ ಅಂಥದ್ದು. ಎರಡನೇದು ಹೇಳಬೇಕು ಅಂದರೆ ಈಗ ಹಿಜಾಬ್ ಹಾಕೋ ಬರಬಾರ್ದು ಅಂತ ಎಲ್ಲೂ ಇದ್ರಾಗೆ ನೋಟಿಫಿಕೇಶನ್ ಇರಲಿಲ್ಲ, ಬಟ್ ಹಾಕೋಬರೋಕ್ಕೆ ಅವಕಾಶ ಇದೆ. ಅಲ್ಲಿ ಬಂದು ಚೆಕ್ ಮಾಡಿ ಆನಂತರ ಮತ್ತೆ ಹಾಕ್ಕೊಂಡು ಒಳಗೋಗಿ ಪರೀಕ್ಷೆ ಬರೆಯೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದೇ ರೀತಿ ಒಂದು ವೇಳೆ ಇವ್ರಿಗೆ ಅಷ್ಟು ರೂಲ್ಸನ್ನು ಫಾಲೋ ಮಾಡ್ತೀವಿ ಅನ್ನೋದಿದ್ರೆ ಅವರು ಜನಿವಾರವನ್ನು ಚೆಕ್ ಮಾಡಿ ಜನಿವಾರ ಇರ್ಬೋದು ಅಥವಾ ಕಾಲುಂಗುರ ಇರ್ಬೋದು ಅಥವಾ ಏನೇ ಇರ್ಬೋದು ಚೆಕ್ ಮಾಡಿ ಆನಂತರ ಒಳಗಡೆ ಹೋಗಿ ಬಿಡೋಕ್ಕೆ ಅವಕಾಶ ಇತ್ತಲ್ಲ. ಅಕಸ್ಮಾತ್ ಅದು ಆಗಿಲ್ಲ ಅಂದರೆ ಹುಡುಗ 45 ನಿಮಿಷ ರಿಕ್ವೆಸ್ಟ್ ಮಾಡಿದ್ದಾನೆ ಬಂದಾಗಿಂದ. ಅವರು ಅಧಿಕಾರಿಗಳು ಏನಿದ್ರು ಅವರು ಒಂದು ವೇಳೆ ಹಿರಿಯ ಅಧಿಕಾರಿಗಳಿಗೆ ಫೋನ್ ಮಾಡಿ ಅಥವಾ ಏನಾದರೂ ಮಾಡಿ ಕನ್ಫರ್ಮ್ ಮಾಡ್ಕೋಬೋದಾಯ್ತಲ್ಲ, ಈ ರೀತಿ ಜನಿವಾರ ಹಾಕೋ ಬಂದಿದ್ದೇನೆ ಬಿಡಬೇಕು ಬೇಡವ ಅಂತ ಕನ್ಫರ್ಮ್ ಮಾಡ್ಕೋಬೋದಾಯ್ತು. ಬಟ್ ಅವರು ಎರಡೂ ಕೆಲಸಗಳನ್ನ ಮಾಡದೆ ಉಡಾಫೆ ಉತ್ತರವನ್ನು ಕೊಟ್ಟು ಆ ಹುಡುಗರನ್ನು ವಂಚಿತರನ್ನ ಮಾಡಿದ್ದಾರೆ. ಹಾಗಾಗಿ ಆ ಒಬ್ಬ ಸಿಬ್ಬಂದಿಗೆ ಶಿಕ್ಷೆ ಆಗಬೇಕು ಅನ್ನೋದು ನಮ್ಮ ಒಂದು ಅನಿಸಿಕೆ. ನೀವು ಹೇಳಿದ್ದು 100% ರೈಟ್. ಬಟ್ ಹಿಜಾಬ್ ಅಂತ ಬಂದಾಗ ಅದಕ್ಕೊಂದು ಡ್ರೆಸ್ ಕೋಡ್ ಇದೆ. ಈಗ ಡ್ರೆಸ್ ಕೋಡ್ ಆ ಡ್ರೆಸ್ ಹಾಕೊಂಡು ಮಾತ್ರ ಹೋಗಬೇಕು ಎಕ್ಸಾಮ್ಗೆ ಅಂತಿದೆ. ಅಂದರೆ ಹಿಜಾಬ್ನ ತೆಗೆಸ್ಬಿಟ್ಟಿದ್ದಾರೆ ಇವಾಗ. ಅಂದರೆ ನಿಮಗೆ ಒಂದು ಹೇಳಿದ್ದು ನೀವು ಹಿಜಾಬ್ ಹಾಕೊಂಡು ಹೋಗ್ಬೋದು ಅಂದ್ರಲ್ಲ, ಅದಕ್ಕೋಸ್ಕರ. ಓಕೆ, ಅರುಣ್ ಅವರೇ, ನಿಮ್ಮ ಅಭಿಪ್ರಾಯ, ನಿಮ್ಮ ಒಪಿನಿಯನ್ ಏನು? ಮೇಡಮ್, ಇದು ಖಂಡನೀಯ. ಒಂದು ಧರ್ಮಕ್ಕೆ ಅವಮಾನ ಮಾಡೋ ರೀತಿ ಇದು. ಯಾಕೆಂದರೆ ನಮ್ಮ ಭಾರತೀಯ ಸಂಸ್ಕೃತಿ ಸಂಸ್ಕಾರದಲ್ಲಿ ಬ್ರಾಹ್ಮಣರು ಅಂದರೆ ನಾವು ಹೆಚ್ಚಿನ ಮಹತ್ವ ಅವರಿಗೆ ಕೊಡ್ತೀವಿ. ಆಮೇಲೆ ಅವ್ರನ್ನ ಪೂಜನೀಯ ಭಾವನೆಯನ್ನು ನೋಡ್ತೀವಿ. ಅಂಥ ಸಮುದಾಯಕ್ಕೆ ವಿದ್ಯಾರ್ಥಿಗೆ ಈ ಥರ ಮಾಡಿರೋದು ತುಂಬ ಖಂಡನೀಯ. ಒಂದು. ಎರಡನೇದೇನು ಅಂದರೆ ಇದೇ ರೀತಿ ನಮ್ಮ ಧರ್ಮದ ಮೇಲೆ ಪ್ರಹಾರ ಆಗ್ತಾ ಇರುತ್ತೆ. ಅವನು ಬೇರೆ ಧರ್ಮ ಅನ್ಯ ಧರ್ಮದ ಮೇಲೆ ಪ್ರಹಾರ ಆಗಲ್ಲ, ಬರೀ ಹಿಂದೂ ಧರ್ಮದ ಮೇಲೆ ಪ್ರಹಾರ ಆಗ್ತಾ ಇರುತ್ತೆ. ಇವು ಪದೇ ಪ್ರಹಾರ ಮಾಡ್ತಾರೆ. ಮುಂದೊಂದು ದಿನ ಕುಂಕುಮ ಇಟ್ಕೋಬೇಡಿ, ವಿಭೂತಿ ಇಟ್ಕೋಬೇಡಿ. ಆಮೇಲೆ ಇವಾಗ ಏನಾಗುತ್ತೆ ಅಂದರೆ ಇವರು ಬ್ರಾಹ್ಮಣರು ಜನಿವಾರ ಧರಿಸ್ತಾರೆ, ಲಿಂಗಾಯತರು ಶಿವಧಾರಣೆ ಮಾಡ್ತಾರೆ, ಕಡೆಗೆ ಹಾಕ್ಕೊಂಡು ಶಿವ. ನಾಳೆ ದಿವಸ ಲಿಂಗಾಯತ್ರಿಗೂ ಹೇಳ್ಬೋದು, ನೀವು ಕಡೆಗೆ ಹಾಕೊಂಡ್ಬಿಡಿ, ಕಡೆ ಒಳಗೆ ಏನೋ ಇಟ್ಕೊಂಡ್ಬಿಡ್ತೀರಾ ಅಂತ ಹೇಳಿದ್ರು ಆಶ್ಚರ್ಯ ಅಲ್ಲ, ಮಾಡ್ಬೋದು. ಇವಾಗ ಇವ್ರ ಉದ್ದೇಶ ಏನು ಅಂದರೆ ಆ ವಿದ್ಯಾರ್ಥಿ ಪಾಪ ಜೀವನ ಹಾಳಾಗೋಯ್ತಾ ಮೇಡಮ್. ಇವಾಗ ಸಿಟಿ ಇಷ್ಟೆಲ್ಲ ಕಷ್ಟಪಟ್ಟು ತಂದೆ ತಾಯಿ ಇಷ್ಟು ಕಷ್ಟಪಟ್ಟು ಆ ಮಕ್ಕಳನ್ನ ಬೆಳೆಸಿ ಓದಿಸಿ ಅಷ್ಟೆಲ್ಲ ಇದು ಮಾಡಿ ಇವತ್ತಿನ ಪರಿಸ್ಥಿತಿ ಆ ಹುಡುಗನ ನಾವು ನಿಮ್ಮ ವಾಹಿನಿಗೆ ಧನ್ಯವಾದ ಹೇಳಬೇಕಂದ್ರೆ ಮತ್ತೊಂದು ಸರಿ ತಮ್ಮ ವಾಹಿನಿ ಮುಖಾಂತರ ಹುಡುಗನಿಗೆ ಸ್ಪೆಷಲ್ CET ಬರೆಯೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾವು ನಮ್ಮ ಆಗ್ರಹ ಮೇಡಮ್. ಆಮೇಲೆ ಈ ಥರ ಅವಿವೇಕಿ ಅಧಿಕಾರಿಗಳನ್ನ ಫಸ್ಟ್ ಬಿಸಾಕ್ಬೇಕು. ಫಸ್ಟ್ ಬಿಸಾಕ್ಬೇಕು ಇವ್ರನ್ನ. ಇವರು ಲಾಯಕ್ಕಿಲ್ಲ ಜಾಗದಲ್ಲಿ ಇರೋದಕ್ಕೆ ಮಾಡ್ತಾರಂತೆ. ಇನ್ನು ನಾನು ಸ್ಟೂಡೆಂಟ್ ಆಗಿ ಅಂದರೆ ಈಗ ಎಕ್ಸಾಮಿಗೆ ರಿಲೇಟೆಡ್ ಆಗಿರೋದ್ರಿಂದ ನಿಮ್ಮನ್ನೇ ಜಾಸ್ತಿ ಫೋಕಸ್ ಮಾಡ್ತೀನಿ. CET ಎಕ್ಸಾಮ್ ಅನ್ನುವಂಥದ್ದು ಅಷ್ಟೊಂದು ಸುಲಭದ ಮಾತಲ್ಲ. PUCಯಲ್ಲಿ ಒಳ್ಳೆ ಮಾರ್ಕ್ಸ್ ತೊಗೊಂಡು CET ಕ್ರ್ಯಾಕ್ ಮಾಡಿಕೊಂಡು ಆನಂತರ ಅವನು ನಾನು ಇಂಜಿನಿಯರಿಂಗು ಮತ್ತೊಂದು ಹೋಗಬೇಕು ಅಂತಿರುತ್ತೆ. ಸೊ ಹಗಲು ರಾತ್ರಿ PUCಗಿಂತ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಿರ್ತಾರೆ. ಬಿಕಾಸ್ ಅದು ಸಿಗಲಿಲ್ಲ ಅಂದರೆ ನನ್ನ ಇಂಜಿನಿಯರಿಂಗ್ ಕನಸು ಭಗ್ನ ಆಗುತ್ತೆ. ಅಪ್ಪ ಅಮ್ಮ ಅಷ್ಟೊಂದು ಆರ್ಥಿಕವಾಗಿ ಸಬಲರಾಗಿರಲ್ಲ, ಮ್ಯಾನೇಜ್ಮೆಂಟ್ ಕೋರ್ಟಾಗಿ ಹೋಗ್ತೀನಿ ಅನ್ನೋಗ. ಸೊ ಆ ಹುಡ್ಗಂದು 1 ವರ್ಷದ ಭವಿಷ್ಯದ ಪ್ರಶ್ನೆ ಏನು ಅನಿಸುತ್ತೆ ನಿಮಗೆ? ಏನನ್ಸುತ್ತೆ ಅಂದರೆ ಮೇಡಮ್, ವಿದ್ಯಾರ್ಥಿ ಅಂದಮೇಲೆ ಅವರು ಕೇವಲ ಸೆಕೆಂಡ್ PUC ಮುಗಿದ ತಕ್ಷಣ CET ಪ್ರಿಪೇರ್ ಆಗೋದು ಅಥವಾ ಎಕ್ಸಾಮ್ ಸಮೀಪ ಬಂದರೆ ಆಗೋ ತಕ್ಷಣ ಮಾಡೋದಿಲ್ಲ. ಅವ್ರು ಸೈನ್ಸ್ ಸೇರಿದ ತಕ್ಷಣ ಅವರು ಪ್ರಥಮ PUCಯಿಂದನೇ ಓದೋಕ್ಕೆ ಶುರು ಮಾಡ್ತಾರೆ, CET ಕಡೆ ಜಾಸ್ತಿ ಗಮನ ಕೊಡೋಕ್ಕೆ ಶುರು ಮಾಡ್ತಾರೆ. ಅವಾಗ ಏನಾಗುತ್ತೆ, ಈಗ ವಿದ್ಯಾರ್ಥಿ ಮ್ಯಾಥ್ಸ್ ಪೇಪರ್ ಬರದೇ ಇರೋ ಕಾರಣ ಅವನಿಗೆ ಅವಕಾಶ ಯಾವುದೇ ಇದೆ ಅಂದರೆ ಅವರು ಯಾವುದಪ್ಪ ಅಂದರೆ ನರ್ಸಿಂಗ್ ಹೋಗ್ಬೋದು, ವೆಟರ್ನರಿ ಹೋಗ್ಬೋದು, ಹಾರ್ಟಿಕಲ್ಚರ್ ಹೋಗ್ಬೋದು, ಅಗ್ರಿಕಲ್ಚರಲ್ ಈ ಪರೀಕ್ಷೆಗಳು ಈ ಬರೆದಿರೋ ಏನು ಬರೆದಿದ್ದಾನ ಪರೀಕ್ಷೆಗಳನ್ನು ಇದರಲ್ಲಿ ರ್ಯಾಂಕಿಂಗ್ ವೈಸ್ ಈ ಸೀಟ್ಗಳು ಅವನಿಗೆ ಸಿಗ್ತವೆ. ಆದರೆ ಇಂಜಿನಿಯರಿಂಗ್ ಸೀಟ್ ಮಾತ್ರ ಸಿಗಲ್ಲ. ಅವ್ರ ತಾಯಿಯ ಕನಸು ಕೂಡ ಏನಾಗಿತ್ತು, ನನ್ನ ಮಗ ಇಂಜಿನಿಯರ್ ಆಗಬೇಕನ್ನೋ ಕನಸು ಆಗಿತ್ತು. ಆ ವಿದ್ಯಾರ್ಥಿ ಕನಸು ಕೂಡ ಇಂಜಿನಿಯರ್ ಆಗಬೇಕನ್ನಾಗಿತ್ತು. ಆ ಹುಡುಗ ಒಂದು 45 ನಿಮಿಷಗಳ ಕಾಲ ರಿಕ್ವೆಸ್ಟ್ ಮಾಡ್ತಾನಂತೆ ಅಧಿಕಾರಿಗಳಿಗೆ, ಸಿಬ್ಬಂದಿಗಳಿಗೆ, ಕಣ್ಣೀರು ಹಾಕ್ತಾನೆ ಅಂತ. ಆದರೆ ಅವರು ಅವಕಾಶನೇ ಮಾಡ್ಕೊಳ್ಳಲ್ಲ. ಅಂದರೆ ಎಷ್ಟು ಕಟುಕ ಮನಸ್ಸಲ್ಲಿರುವಂತಹ ವ್ಯಕ್ತಿಗಳನ್ನು ನೀವು ಶಿಕ್ಷಣದಲ್ಲಿ ಇಟ್ಟಿದ್ದೀರಾ, ಸಿಬ್ಬಂದಿಗಳಲ್ಲಿ ಅಲ್ಲಿ ನೇಮಕ ಮಾಡಿದ್ದೀರಾ ಅಂದರೆ ಇದು ಯಾವ ಥರದ ಏನು ಸಮಾಜಕ್ಕೆ ಸಂದೇಶವನ್ನು ಕೊಡೋಕೆ ಹೊರಟಿದ್ದೀರಾ? ಅಲ್ಲಿ ಕೇವಲ ಜನಿವಾರ ಹಾಕಿದ್ರೆ ಒಂದೇ ಒಂದು ಕಾರಣಕ್ಕೆ ಆ ವ್ಯಕ್ತಿಯ ಕನಸೇ ನನಸಾಗಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನೋದು ಆಗುತ್ತೆ ಅಂದರೆ ಆ ವ್ಯಕ್ತಿಯ ಮನಸ್ಸಿನ ಮೇಲೆ ಯಾವ ಥರದ ಪ್ರಭಾವ ಬೀರಬಾರ್ದು. ಸೊ ಹಿಂಗಾಗಿ ನಮ್ದೇನಂದ್ರೆ ಉದ್ದೇಶ ಮೇಡಮ್, ಅವರಿಗೆ ಅವಕಾಶ ಮಾಡಿಕೊಡ್ಬೇಕು. ಅವಕಾಶ ಈಗ KE ಬೋರ್ಡ್ ಏನಿದೆ ಅದು ಕೇವಲ ಒಬ್ಬ ವ್ಯಕ್ತಿಗೆ ಪರೀಕ್ಷೆ ನಡೆಸುತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ನನ್ನ ಪ್ರಕಾರ ಅವರಿಗೆ ಆ ವ್ಯಕ್ತಿಗೆ ಏನಾದ್ರೂ ಬೇರೆ ಕಾನೂನಲ್ಲಿ ಏನಾದ್ರೂ ಅವಕಾಶ ಇದೆ, ಆಲ್ಟರ್ನೇಟಿವ್ ಏನಾದ್ರೂ ವ್ಯವಸ್ಥೆ ಮಾಡಕ್ ಆಗ್ತಿದೆ ಅನ್ನೋದು ಅವಕಾಶ ಇದೆ, ಗಮನಿಸಬೇಕು. ನ್ಯಾಯ ಅಂದ್ರೆ ಬೇಕಾಗಿರೋದು ಅದೇ. ಆತನ ಸಸ್ಪೆಂಡ್ ಮಾಡಿದ್ರು, ಶಿಕ್ಷೆ ಕೊಟ್ರು, ಅದಲ್ಲ. ಈಗ ಹುಡುಗನ ಭವಿಷ್ಯ ಏನು ಮುಂದೆ ಅಂತ ನಿಮ್ಮ ಹತ್ರ ಮಾತಾಡ್ತೀನಿ. ಎಸ್, ಶಿಕ್ಷಣ ತಜ್ಞರು ಗುರುದೇವ್ ಬಳಗುಂದಿ ಅಂತ ಲೈವಿಗೆ ಜಾಯ್ನ್ ಆಗ್ತಿದ್ದಾರೆ. ಸರ್ ನಮಸ್ತೆ, ನಾನು ವಿದ್ಯಾ ಅಂತ ಮಾತಾಡ್ತಾ ಇರೋದು. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ?
ಸರ್ ಈ ಘಟನೆ ಬಗ್ಗೆ ಮೊದಲ ನಿಮ್ಮ ಅಭಿಪ್ರಾಯ ಸರ್? ಖಂಡಿತವಾಗಿ ಇದು ನಿಜವಾಗ್ಲೂ ಖಂಡಿಸಬೇಕಾದಂತ ಘಟನೆ ಮೇಡಮ್. ಯಾವುದೇ ಕಾರಣಕ್ಕೂ ಕೂಡ ಇದಕ್ಕೆ ಕ್ಷಮೆ ಅನ್ನೋದು ಇರಲ್ಲ. ಯಾಕಂದ್ರೆ ಒಬ್ಬ ವಿದ್ಯಾರ್ಥಿಯ ಭವಿಷ್ಯ ಜೊತೆಗೆ ಇದು ಆಟ ಆಡ್ದಂಗಾಗುತ್ತೆ. ಆ ತಾಯಿ ಆ ಮಗುವಿನ ಬಗ್ಗೆ ಆ ಒಂದು ಮಾತುಗಳ ಕೇಳಿ ತುಂಬಾ ನನಗೆ ನೋವಾಯ್ತು. ಯಾಕಂದ್ರೆ ಭಾರತದಲ್ಲಿ ಪ್ರತಿಯೊಬ್ಬ ಧರ್ಮೀಯರಿಗೂ ಕೂಡ ಒಂದೊಂದು ಅವಕಾಶಗಳಿದ್ದಾವೆ, ಅವರ ನಿಯಮಗಳನ್ನ ಸಂಸ್ಕಾರಗಳನ್ನ ನಾವು ಪಾಲಿಸ್ಬೇಕಂತ. ಹಾಗಾಗಿ ಅವರ ಸಂಸ್ಕಾರಗಳಿಗೆ ಧಕ್ಕೆ ಆದಾಗ ಏನಂತಲ್ಲ, ಪ್ರತಿಯೊಬ್ಬರಿಗೆ ಸಾಮಾನ್ಯವಾಗಿ ಅದು ನೋವಾಗುತ್ತೆ. ಯಾಕಂದ್ರೆ ಕೆಇಎದಿಂದ ಅವರ ಚೇರ್ಮನ್ ಮಾತಾಡಿದ್ದನ್ನು ಕೂಡ ನಾನು ಸ್ಪಷ್ಟವಾಗಿ ಕೇಳಿದೆ ವಿಚಾರವನ್ನ. ಹಲೋ, ಹಾ ಸರ್, ಕೇಳಿಸ್ತಾ ಇದೆ ಮಾತಾಡಿ. ಗೋ ಹಲೋ, ಕೇಳಿಸ್ತಾ ಇದೆನಾ ಮೇಡಮ್? ಕೇಳಿಸ್ತದೆ ಹೇಳಿ ಸರ್. ಹಾ ಮೇಡಮ್, ಹಾಗಾಗಿ ಅದೆಲ್ಲ ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ಕೆಇಎ ಅಧ್ಯಕ್ಷರು ಮಾತಾಡಿದಂತ ವಿಷಯಗಳನ್ನು ಕೂಡ ನಾನು ಕೇಳಿದೆ. ಅವರು ಸ್ಪಷ್ಟವಾಗಿ ಹೇಳಿದ್ರು ಯಾವುದೇ ನಿಯಮಗಳನ್ನು ಕೂಡ ಅಲ್ಲಿ ನಾವು ಬರೆದಿಟ್ಟಿಲ್ಲ. ಆದ್ರೆ ಅದೆಲ್ಲ ಅವರು ಮಾಡಿದ್ದು ನಿಜವಾಗ್ಲೂ ಕೂಡ ಆ ಹಂತದ ವರ್ಗದ ಕೆಲಸ ಮಾಡುವಂತ ಆ ಶಿಕ್ಷಕರಿಗೆ ಆ ಸರಿಯಾದ ಮಾಹಿತಿಯ ಕೊರತೆ ಇದು ಸಂಬಂಧ ಮಾಡಿದ್ದಾರಂತ. ಅದು ಮಾಹಿತಿ ಇದ್ದು ಮಾಡಿದರೋ ಮಾಹಿತಿ ಇಲ್ಲದೆ ಮಾಡಿದರೋ ನಿಜವಾಗ್ಲೂ ಅದು ಖಂಡಿಸುವಂತದ್ದು. ಈಗ ಸಾಮಾನ್ಯವಾಗಿ ಧರ್ಮದವರಿಗೆ ಆದಂತಹ ಇದು ಒಂದು ಕಮ್ಯುನಿಟಿಗೆ ತುಳಿಯುವಂತಹ ಒಂದು ಷಡ್ಯಂತ್ರ ಅನ್ನೋ ರೀತಿಯಿಂದ ಕಾಣ್ತಾ ಇದೆ ಇದು. ಯಾಕೆಂದ್ರೆ ಒಂದು ಭಾರತ ಧರ್ಮದಲ್ಲಿ ಯಾವಾಗ್ಲೂ ಕೂಡ ಗೊತ್ತೇ ಇದೆ, ಗುರು ಅಂದ್ರೆ ಅಜ್ಞಾನ, ರು ಅಂದ್ರೆ ಅಳಿಸುವವನು. ಅಜ್ಞಾನ ಟೆಕ್ನಿಕಲ್ ಇಶ್ಯೂ. ನಾನು ನಿಮ್ಮನ್ನ ಮತ್ತೆ ಮಾತನಾಡಿಸ್ತೀನಿ. ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ಆದ್ಮೇಲೆ